ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಅರ್ಹತೆ ಪಡೆಯಲು ನೀಟ್ ಯುಜಿಯಲ್ಲಿ ಕನಿಷ್ಠ ಎಷ್ಟು ಅಂಕ ಪಡೆದಿರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಇತ್ತೀಚೆಗೆ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಯುಜಿ 2026 ಫಲಿತಾಂಶಗಳನ್ನು ಪ್ರಕಟಿಸಿದೆ. ಮತ್ತೊಂದೆಡೆ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಯು ಹೊಸ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡಿದ್ದು, ಈ ಬಾರಿ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿ ಗಮನಾರ್ಹ ಏರಿಕೆಯಾಗಿದೆ. ಇದರಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೌನ್ಸೆಲಿಂಗ್ ಪ್ರಕ್ರಿಯೆಯ ನಿರೀಕ್ಷೆಯಲ್ಲಿದ್ದಾರೆ. ಆಗಸ್ಟ್ನಲ್ಲಿ ಅಖಿಲ ಭಾರತ ಕೋಟಾ ಕೌನ್ಸೆಲಿಂಗ್ ಪ್ರಾರಂಭವಾಗಲಿದ್ದು, ತದನಂತರ ರಾಜ್ಯ ಕೋಟಾ ಕೌನ್ಸೆಲಿಂಗ್ ನಡೆಯಲಿದೆ. ಸರ್ಕಾರಿ ಕಾಲೇಜುಗಳಲ್ಲಿ ಎಂಬಿಬಿಎಸ್ ಪ್ರವೇಶ ನಿರೀಕ್ಷಿತ ಕಟ್-ಆಫ್ ವಿವರಗಳನ್ನು ನಾವು ನೋಡುವುದಾದರೆ, ಈ ವರ್ಷ ನೀಟ್ ಯುಜಿ ಅರ್ಹತಾ ಅಂಕಗಳು 213ಕ್ಕೆ ಏರಿಕೆಯಾಗಿದ್ದು, ಇದು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಪ್ರವೇಶದ ಮೇಲೆಯೂ ಪರಿಣಾಮ ಬೀರಲಿದೆ ಎಂದು ವೈದ್ಯಕೀಯ ಪರೀಕ್ಷಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಅಖಿಲ ಭಾರತ ಕೋಟಾ, ಇದರಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಖಿಲ ಭಾರತ ಕೋಟಾದಡಿಯಲ್ಲಿ ಸರ್ಕಾರಿ ಕಾಲೇಜು ಪಡೆಯಲು ಕಟ್-ಆಫ್ ಅಂಕ ಸುಮಾರು 565 ಇರಬಹುದು. ಅದೇ ತರಹದ ರಾಜ್ಯ ಕೋಟಾದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 539ರವರೆಗೆ ಅಂಕಗಳಿಗೆ ರಾಜ್ಯ ಕೋಟಾದ ಮೂಲಕ ಸರ್ಕಾರಿ ಕಾಲೇಜುಗಳಲ್ಲಿ ಸೀಟು ಪಡೆಯುವ ಸಾಧ್ಯತೆ ಇದೆ. ಇನ್ನು ಗಮನಿಸಿ, ರಾಜ್ಯ ಕೋಟಾ ಕಟ್-ಆಫ್ ಆಯಾ ರಾಜ್ಯಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ರಾಜ್ಯಾದ್ಯಂತ 9,000ಕ್ಕೂ ಹೆಚ್ಚು ಎಂಬಿಬಿಎಸ್ ಸೀಟುಗಳ ಹೆಚ್ಚಳ. ಇನ್ನು ಇದರಲ್ಲಿ ನೋಡುವುದಾದರೆ, ಎನ್ಎಂಸಿ ಬಿಡುಗಡೆ ಮಾಡಿರುವ 2026-27ನೇ ಶೈಕ್ಷಣಿಕ ಸಾಲಿನ ಹೊಸ ಮ್ಯಾಟ್ರಿಕ್ಸ್ ಪ್ರಕಾರ ಈ ವರ್ಷ ಒಟ್ಟು 823 ವೈದ್ಯಕೀಯ ಕಾಲೇಜುಗಳಲ್ಲಿ 1,36,939 ಎಂಬಿಬಿಎಸ್ ಸೀಟುಗಳಿಗೆ ಪ್ರವೇಶಾವಕಾಶ ಕಲ್ಪಿಸಲಾಗಿದೆ. ಇದರಲ್ಲಿ ಹೊಸದಾಗಿ ಪ್ರಾರಂಭವಾದ 4 ವೈದ್ಯಕೀಯ ಕಾಲೇಜುಗಳು ಸೇರಿವೆ. ಕಳೆದ ಸಾಲಿನಲ್ಲಿ 819 ಕಾಲೇಜುಗಳ ಮೂಲಕ 1,28,875 ಸೀಟುಗಳಿಗೆ ಕೌನ್ಸೆಲಿಂಗ್ ನಡೆಸಲಾಗಿತ್ತು. ಅಂದರೆ ಈ ಬಾರಿ 9,000ಕ್ಕೂ ಹೆಚ್ಚು ಹೊಸ ಸೀಟುಗಳು ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿವೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಕೌನ್ಸೆಲಿಂಗ್ ಪ್ರಕ್ರಿಯೆಯ 2 ಪ್ರಮುಖ ವಿಭಾಗಗಳಲ್ಲಿ ನೋಡುವುದಾದರೆ, ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮುಖ್ಯವಾಗಿ 2 ಹಂತಗಳಲ್ಲಿ ಕೌನ್ಸೆಲಿಂಗ್ ನಡೆಸಲಾಗುತ್ತದೆ. ಇದರಲ್ಲಿ ಮೊದಲನೆಯದು ಅಖಿಲ ಭಾರತ ಕೋಟಾ ಕೌನ್ಸೆಲಿಂಗ್ ನಲ್ಲಿ. ಇದನ್ನು ವೈದ್ಯಕೀಯ ಸಮಾಲೋಚನಾ ಸಮಿತಿ ನಿರ್ವಹಿಸುತ್ತದೆ. ಇದರ ಮೂಲಕ ಎಎಲ್ಎಲ್ಎಂಎಸ್ ಮತ್ತು ಜೆಐಪಿಎಂಇಆರ್ ನಂತಹ ಕೇಂದ್ರೀಯ ಸಂಸ್ಥೆಗಳ ಶೇಕಡಾ 100ರಷ್ಟು ಸೀಟುಗಳು ಹಾಗೂ ಪ್ರತಿಯೊಂದು ರಾಜ್ಯದ ಸರ್ಕಾರಿ ಕಾಲೇಜುಗಳ ಶೇಕಡಾ 15 ಸೀಟುಗಳನ್ನು ಹಂಚಿಕೆ ಮಾಡಲಾಗುತ್ತದೆ. ಇನ್ನು ರಾಜ್ಯ ಕೋಟಾ ಕೌನ್ಸೆಲಿಂಗ್ ನಲ್ಲಿ ನೋಡುವುದಾದರೆ, ಆಯಾ ರಾಜ್ಯಗಳ ಆರೋಗ್ಯ ಸೇವೆಗಳ ನಿರ್ದೇಶನಾಲಯವು ಇದನ್ನು ನಡೆಸುತ್ತದೆ. ರಾಜ್ಯದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿನ ಉಳಿದ ಶೇಕಡಾ 85 ಸೀಟುಗಳನ್ನು ಈ ಕೌನ್ಸೆಲಿಂಗ್ ಮೂಲಕ ಭರ್ತಿ ಮಾಡಲಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಕೌನ್ಸೆಲಿಂಗ್ನ 4 ಹಂತಗಳು. 4 ಹಂತಗಳ ಬಗ್ಗೆ ನೋಡುವುದಾದರೆ, ಸೀಟುಗಳ ಹಂಚಿಕೆಗಾಗಿ 4 ಸುತ್ತುಗಳಲ್ಲಿ ಕೌನ್ಸೆಲಿಂಗ್ ಪ್ರಕ್ರಿಯೆ ನಡೆಯುತ್ತದೆ. ಅದು ಮೊದಲನೇ ಸುತ್ತು. ಇದರಲ್ಲಿ ನೋಂದಣಿ, ಆಯ್ಕೆ, ಭರ್ತಿ ಮತ್ತು ಸೀಟು ಹಂಚಿಕೆ ನಡೆಯುತ್ತದೆ. ಅಭ್ಯರ್ಥಿಗಳು ಸೀಟು ಖಚಿತಪಡಿಸಬಹುದು ಅಥವಾ ಮುಂದಿನ ಸುತ್ತಿಗೆ ಅಪ್ಗ್ರೇಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಇನ್ನು ಎರಡನೇ ಸುತ್ತು ನೋಡುವುದಾದರೆ, ಮೊದಲ ಸುತ್ತಿನಲ್ಲಿ ಹಂಚಿಕೆಯಾಗದೆ ಉಳಿದಿರುವ ಸೀಟುಗಳಿಗೆ ಪ್ರವೇಶ ನೀಡಲಾಗುತ್ತದೆ. ಇನ್ನು ಮಾಪ್ ಅಪ್ ಸುತ್ತು ನೋಡುವುದಾದರೆ, 3ನೇ ರೌಂಡ್. ಮೊದಲ ಮತ್ತು ಎರಡನೇ ಸುತ್ತಿನ ನಂತರವೂ
ಖಾಲಿ ಉಳಿಯುವ ಸೀಟುಗಳನ್ನು ಭರ್ತಿ ಮಾಡಲು ಈ ಸುತ್ತು ನಡೆಯುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಸ್ಟ್ರೇ ವೇಕೆನ್ಸಿ ಸುತ್ತು, ಲಾಸ್ಟ್ ಕೊನೆಯ ರೌಂಡು. ಕೊನೆಯದಾಗಿ ಉಳಿದುಕೊಳ್ಳುವ ಸೀಟುಗಳನ್ನು ಭರ್ತಿ ಮಾಡಲು ಈ ಹಂತವನ್ನು ನಡೆಸಲಾಗುತ್ತದೆ. ಕೆಲವು ಬಾರಿಗೆ ಈ ಸುತ್ತಿನಲ್ಲಿ ತುಸು ಕಡಿಮೆ ಅಂಕಗಳಿದ್ದರೂ ಸೀಟು ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು. ನೀಟ್ UG 2026ರಲ್ಲಿ ಸಾಮಾನ್ಯ ವರ್ಗಕ್ಕೆ ಸರ್ಕಾರಿ ಸೀಟಿಗೆ ನಿರೀಕ್ಷಿತ ಕಟ್ ಆಫ್ ಎಷ್ಟು? ನೋಡುವುದಾದರೆ ಉತ್ತರ ಅಖಿಲ ಭಾರತ ಕೂಟಕ್ಕೆ ಸುಮಾರು 565 ಅಂಕಗಳು ಮತ್ತು ರಾಜ್ಯ ಕೂಟಕ್ಕೆ ಸುಮಾರು 539 ಅಂಕಗಳು ಇರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ 2026-27ನೇ ಸಾಲಿನಲ್ಲಿ ದೇಶಾದ್ಯಂತ ಒಟ್ಟು ಎಷ್ಟು MBBS ಸೀಟುಗಳು ಲಭ್ಯವಿವೆ ಎಂಬುದರ ಬಗ್ಗೆ ನೋಡುವುದಾದರೆ 823 ವೈದ್ಯಕೀಯ ಕಾಲೇಜುಗಳಲ್ಲಿ ಒಟ್ಟು 1,36,939 MBBS ಸೀಟುಗಳು ಲಭ್ಯವಿವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡುವುದಾದರೆ MBBS ಪ್ರವೇಶಕ್ಕೆ ಕೌನ್ಸೆಲಿಂಗ್ ಎಷ್ಟು ಸುತ್ತುಗಳಲ್ಲಿ ನಡೆಸಲಾಗುತ್ತದೆ? ನೋಡುವುದಾದರೆ MBBS ಪ್ರವೇಶಕ್ಕೆ ಒಟ್ಟು 4 ಸುತ್ತುಗಳಲ್ಲಿ ನಡೆಸಲಾಗುತ್ತದೆ. ರೌಂಡ್ 1, ರೌಂಡ್ 2 ಮಾಪ್-ಅಪ್ ಮತ್ತು ಸ್ಟ್ರೇ ವೇಕೆನ್ಸಿ ಕೌನ್ಸೆಲಿಂಗ್ ನಡೆಸಲಾಗುತ್ತದೆ. ಇನ್ನು ಇದೇ ತರಹದ ಶಿಕ್ಷಣ ಮತ್ತು ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.